ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಅಜಿತ್ ಆರ್ಮಿಯಿಂದ ಬರ್ತಾನೆ. ಬರೋವಾಗ ವಿಮಲಾಗೆ ಒಂದು ದೊಡ್ಡ ಶಾಕ್ ತಂದಿರ್ತಾನೆ. ಅದು ಏನಂದರೆ, ನನಗೆ ವಿಮಲಾ ಜೊತೆ ಜೀವನ ಮಾಡೋಕ್ಕೆ ಆಗಲ್ಲ, ಅವಳು ನನ್ನಿಂದ ದೂರ ಆಗಬೇಕು ಅಂತಾನೆ. ವಿಮಲಾಗೆ ತುಂಬ ಶಾಕ್. ನನ್ನ ಗಂಡ ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಅವಳು ಹಾಗೆ ಶಾಕಲ್ಲಿ ನಿಲ್ತಾಳೆ. ವಿಮಲಾ ಹೋಗಿ ಅಜಿತ್ನ ಕೇಳ್ತಾಳೆ, ಯಾಕ್ರಿ ನಾ ಏನು ತಪ್ಪು ಮಾಡಿದ್ದೇನೆ, ನನಗೆ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ ಹೇಳಿ ಅಳ್ತಾಳೆ. ಆದರೂ ಅವನು ತಲೆನೇ ಕೆಡಿಸೋದಿಲ್ಲ. ಈ ವಿಷಯ ವಿಮಲಾ ತಾಯಿಗೆ ಗೊತ್ತಾಗುತ್ತೆ. ಅವಳು ಬಂದು ತನ್ನ ತಮ್ಮ ಆಗಿರೋ ಅಜಿತ್ನ ಕೇಳ್ತಾಳೆ, ನನ್ನ ಮಗಳು ಏನು ತಪ್ಪು ಮಾಡಿದ್ದಾಳೆ, ಅವಳನ್ನು ಬೇಡ ಅನ್ನೋಕ್ಕೆ ಏನು ಕಾರಣ ಅಂತಾಳೆ. ಆದರೆ ಅಜಿತ್ ಅಂತೂ ಉತ್ತರನೇ ಕೊಡೋದಿಲ್ಲ, ಹಾಗೆ ಸುಮ್ಮನೆ ನಿಲ್ತಾನೆ. ವಿಮಲಾ ಅವರ ತಾಯಿ ಸುನಂದ ಅಜಿತ್ನ ತುಂಬ ಕೇಳ್ತಾಳೆ, ಉತ್ತರ ಕೊಡು, ಯಾಕೆ ಅಂತ ಉತ್ತರ ಕೊಡು ಅಂತ ಕೇಳ್ತಾಳೆ. ಆಗ ಅಜಿತ್ ಹೇಳ್ತಾನೆ, ನನಗೆ ಅವಳ ಜೊತೆ ಜೀವನ ಮಾಡೋಕ್ಕೆ ಆಗಲ್ಲ. ಯಾಕೆ ಅಂತ ಕೇಳಿದ್ರೆ ಸರಿಯಾದ ಉತ್ತರನೇ ಕೊಡಲ್ಲ. ಅಜಿತ್ ಅಕ್ಕ ಸುನಂದ ಹೋಗಿ ಅಜಿತ್ನ ಕೈ ಮುಗಿತಾಳೆ. ದಯವಿಟ್ಟು ನನ್ನ ಮಗಳಿಗೆ ಈ ರೀತಿ ಮಾಡಬೇಡ, ನನ್ನ ಮಗಳನ್ನು ದೂರ ಮಾಡಬೇಡ ಅಂತ ತುಂಬ ಅಳ್ತಾಳೆ. ಅವನು ಅಜಿತ್ ಕಲ್ ಥರ ಹಾಗೆ ಸುಮ್ಮನೆ ನಿಲ್ತಾನೆ. ಅವಳು ತನ್ನ ತಮ್ಮನ ಹತ್ರ ಹೋಗಿ ಎಷ್ಟೇ ಕೇಳ್ಕೊಂಡ್ರೂ ಅವನು ಮಾತ್ರ ಸರಿ ಅನ್ನಲ್ಲ. ಅಲ್ಲಿಂದ ಹೋಗ್ತಾನೆ. ಮನೆಯಲ್ಲಿ ಎಲ್ಲರೂ ಅಜಿತ್ಗೆ ಸಪೋರ್ಟ್ ಮಾಡ್ತಾರೆ. ವಿಮಲಾ ಚಿಕ್ಕಮ್ಮ ಸುರೇಖಾ ಸಹಿತ ಅಜಿತ್ ಕಡೆನೇ ಮಾತಾಡ್ತಾಳೆ. ತನ್ನ ಅಕ್ಕನ ಮಗಳಂತನೂ ನೋಡಲ್ಲ. ಅಜಿತ್ ತನ್ನ ಜೀವನೇ ಅಂದ್ಕೊಂಡಿರೋ ವಿಮಲಾಗೆ ಮತ್ತೊಂದು ಶಾಕ್ ಕಾದಿರುತ್ತೆ. ಅದು ಏನಂದರೆ, ಅಜಿತ್ಗೆ ಮತ್ತೊಂದು ಹುಡುಗಿ ಜೊತೆ ಸಂಬಂಧ ಇರುತ್ತೆ. ಈ ವಿಷಯ ಕೇಳಿ ವಿಮಲಾಗೆ ಜೀವನ ಹೋದಾಗುತ್ತೆ. ತುಂಬ ಅಳ್ತಾಳೆ. ಮೊದಲು ಅವನ ಜೊತೆ ಕಳೆದಿರೋ ದಿನಗಳು, ಆ ನೆನಪುಗಳನ್ನು ನೆನೆಸಿ ತುಂಬ ಅಳ್ತಾಳೆ. ಅಜಿತ್ ವಿಮಲಾನ ತುಂಬ ಪ್ರೀತಿ ಮಾಡ್ತಿದ್ದ, ಆದರೆ ಈಗ ಅವನಿಗೆ ಈ ಪ್ರೀತಿ ಬೇಡ. ಪಾಪ ವಿಮಲಾ ಪರಿಸ್ಥಿತಿ ಅಂತೂ ಆ ದೇವರಿಗೆ ಗೊತ್ತು. ಅಜಿತ್ ಮನಸ್ಸು ತುಂಬ ಕಲ್ಲು ಮಾಡ್ಕೊಂಡಿರ್ತಾನೆ. ಅದು ಕೊನೆಗೂ ಕರಗಲೇ ಇಲ್ಲ. ವಿಮಲಾ ದೂರ ಮಾಡಬೇಕು ಅಂತ ಅಂದ್ಕೊಂಡಿರೋ ಅಜಿತ್ ಕೊನೆಗೂ ವಿಮಲಾನ ದೂರ ಮಾಡ್ತಾನೆ. ವಿಮಲಾ ಮನೆಯಲ್ಲಿ ಇವಳು ಒಬ್ಬಳೇ ಮಗಳು. ಇವಳನ್ನು ನೋಡಿ ವಿಮಲಾ ತಂದೆ ತಾಯಿ ತುಂಬ ಕಣ್ಣೀರು ಹಾಕ್ತಾರೆ. ಇರೋಳು ಒಬ್ಬಳು ಮಗಳು, ಮಗಳ ಜೀವನ ಹೇಗಾಯಿತು ಅಂತ ತುಂಬಾ ಕೊರಗ್ತಾರೆ. ತಮ್ಮ ಕಣ್ಣು ಮುಂದೆ ಮಗಳ ಜೀವನ ಹಾಳಾಗಿರೋದು ನೋಡಿ ವಿಮಲಾ ತಂದೆ ತಾಯಿ ತುಂಬಾ ನೊಂದ್ಕೋತಾರೆ. ವಿಮಲಾ ಅಂತೂ ಕುಂತ್ರು ನಿಂತರೂ ಅಜಿತ್ ನೆನಪಲ್ಲೇ ಕೊರಗ್ತಾಳೆ. ಸರಿಯಾಗಿ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ. ಅಜಿತ್ನ ನೆನೆಸಿ ತುಂಬಾ ಕೊರಗ್ತಾಳೆ. ಅವನ ಜೊತೆ ಕಳೆದಿರೋ ಆ ನೆನಪುಗಳನ್ನ ನೆನೆಸಿ ಮನಸ್ಸಲ್ಲೇ ತುಂಬಾ ನೊಂದ್ಕೋತಾಳೆ. ಹಾಗೆ ನೆನೆಸಿ ತುಂಬ ಅಳ್ತಾಳೆ. ಯೋಚನೆ ಮಾಡ್ತಾಳೆ, ಜೀವನೇ ಅಂದ್ಕೊಂಡಿರೋ ನನ್ನ ಅಜಿತ್ ನನಗೆ ಸಿಗಲ್ಲ ಅಂದ ಬಳಿಕ ನನಗೆ ಈ ಜೀವ ಇದ್ದು ಏನು ಪ್ರಯೋಜನ. ನನಗೆ ಅವನಂತೂ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಇರೋದಾದರೆ ಅವನ ಜೊತೆನೇ ಅಂತ ಜೀವನ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ. ಈಗ ನನ್ನ ಪ್ರೀತಿನೇ ಅವನಿಗೆ ಬೇಡ ಆದ ಬಳಿಕ ನಾನು ಇದ್ದು ಏನು ಪ್ರಯೋಜನ ಅಂತ ಅನ್ಕೋತಾಳೆ. ಅವನನ್ನು ಮರೆತು ನನಗೆ ಬದುಕೋಕೆ ಆಗಲ್ಲ, ನನಗೆ ಈ ಜೀವನೇ ಬೇಡ ಅಂತ ಅಂದ್ಕೊಂಡು ಒಂದು ದಿನ ಸಾಯೋ ನಿರ್ಧಾರ ಮಾಡ್ತಾಳೆ. ಕೊನೆಗೂ ವಿಮಲಾ ಎಲ್ಲರನ್ನೂ ಬಿಟ್ಟು ಸತ್ತು ಹೋಗ್ತಾಳೆ. ಮಗಳು ಸತ್ತಿದ್ದನ್ನು ನೋಡಿ ತಂದೆ ತಾಯಿಗೆ ತುಂಬ ನೊಂದ್ಕೋತಾರೆ. ತಮ್ಮ ಮಗಳು ಬಾಳಿ ಬದುಕಬೇಕಾಗಿರೋ ಮಗಳು ಕಣ್ಣು ಮುಂದೆನೇ ಜೀವ ಹೋದರೆ ತಂದೆ ತಾಯಿಗೆ ತುಂಬ ನೋವಾಗುತ್ತೆ. ಅವಳು ಸತ್ತಿದ್ದನ್ನು ನೋಡಿ ತಂದೆ ತಾಯಿ ಇಬ್ಬರು ಕೂಡ ತಮ್ಮ ಪ್ರಾಣವನ್ನು ಬಿಡ್ತಾರೆ. ಇವರು ಕೊರಗಿ ಸತ್ತಿದ್ದಕ್ಕೆ ಇವ್ರ ಶಾಪ ಅಜಿತ್ಗೆ ಹತ್ತುತ್ತೆ. ಅವನು ಯಾವ ಹುಡುಗಿ ಸಲುವಾಗಿ ವಿಮಲಾನ ದೂರ ಮಾಡಿರ್ತಾನೋ ಅದೇ ಹುಡುಗಿ ಇವನಿಗೆ ಮೋಸ ಮಾಡಿ ಹೋಗ್ತಾಳೆ. ಅದು ಯಾಕೆ ಅಂದರೆ, ಅಜಿತ್ ಹೆಂಡತಿಗೆ ಮೋಸ ಮಾಡಿ ಅವಳನ್ನು ಬಿಟ್ಟಿದ್ದು ಇವನ ಸಲುವಾಗಿ. ಅವರು ಮೂವರು ಸತ್ತಿದ್ದು ಮೇಲೆ ಆರ್ಮಿಗೆ ಗೊತ್ತಾಗುತ್ತೆ. ಅದೇ ಕಾರಣಕ್ಕೆ ಅಜಿತ್ ಕೆಲಸ ಹೋಗುತ್ತೆ. ಅಜಿತ್ ಕೆಲಸ ಹೋಗಿದ್ದು ಆ ಹುಡುಗಿಗೆ ಗೊತ್ತಾಗುತ್ತೆ. ಅದೇ ಕಾರಣಕ್ಕೆ ನನಗೆ ನೀ ಬೇಡ ಅಂತ ಹೇಳಿ ಹೋಗ್ತಾಳೆ. ಇವಳು ಹಣಕ್ಕಾಗಿ ಬಂದಿರೋಳು. ಹಣ ಇಲ್ಲ ಅಂತ ಗೊತ್ತಾದ ಮೇಲೆ ಹೋಗೇ ಬಿಟ್ಟಳು. ಆಗ ಅಜಿತ್ಗೆ ಗೊತ್ತಾಗುತ್ತೆ ಪ್ರೀತಿ ಅಂದರೆ ಏನು ಅಂತ. ವಿಮಲಾ ಇವನ ಮೇಲೆ ಜೀವನ ಇಟ್ಕೊಂಡಿದ್ದಳು. ಅವಳಿಗೆ ನಾ ಮೋಸ ಮಾಡಿದೆ ಅಂತ ಈಗ ನೆನಪಾಗುತ್ತೆ. ಈಗ ನೆನಪಾಗಿ ಏನು ಪ್ರಯೋಜನ. ಸತ್ತು ಹೋಗಿರೋ ವಿಮಲಾ ವಾಪಸ್ ಬರ್ತಾಳ ಹೇಳಿ. ಅವಳನ್ನು ನೆನಪು ಮಾಡ್ತಾ ಹುಚ್ಚನ ಥರ ಎಲ್ಲ ಕಡೆ ಅಲಿತಾ ತಿರುಗ್ತಾನೆ.
ಜೀವಕ್ಕೆ ಜೀವ ಆಗಿರೋ ಹೆಂಡ್ತಿನ ಕಳ್ಕೊಂಡು ಈಗ ಕೊರಗ್ತಾನೆ. ಈಗ ಅಜಿತ್ಗೆ ಕೆಲಸನೂ ಇಲ್ಲ, ಪ್ರೀತಿ ಮಾಡಿರೋ ಹುಡುಗಿನೂ ಇಲ್ಲ, ಹಾಗೆ ತಂದೆ ತಾಯಿ ಸಹಿತ ಇವನ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಇವನು ಎಷ್ಟು ಕೆಟ್ಟ ಮನುಷ್ಯ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗೆ ಇವನನ್ನು ಯಾರೂ ಸೇರೋದಿಲ್ಲ. ಇವನಿಗೆ ಈಗ ವಿಮಲಾ ಪ್ರೀತಿ ತುಂಬ ನೆನಪಾಗುತ್ತೆ. ನನ್ನ ಜೀವನೇ ಅಂದ್ಕೊಂಡಿರೋ ವಿಮಲಾಗೆ ನಾನು ತುಂಬ ಮೋಸ ಮಾಡಿದೆ ಅಂತ ತುಂಬಾ ಕೊರಗ್ತಾನೆ. ನನಗೆ ಅಂತ ಈ ಜಗತ್ತಲ್ಲಿ ಯಾರೂ ಒಬ್ಬರು ಉಳಿದಿಲ್ಲ. ನಾನೊಬ್ಬನೇ ಇದ್ದು ಏನು ಪ್ರಯೋಜನ, ನಾನು ಬದುಕಬಾರ್ದು, ಸತ್ತೇ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ಕೊನೆಗೂ ಒಂದಿನ ಸತ್ತು ಹೋಗ್ತಾನೆ. ಯಾವುದೇ ವಸ್ತು ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ, ಅದನ್ನು ಕಳ್ಕೊಂಡು ಬೆಳಕನೆ ಅದ್ರ ಬೆಲೆ ಗೊತ್ತಾಗೋದು. ನೀವು ಪ್ರೀತಿ ಮಾಡೋರು ನಿಮಗೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮನ್ನು ತುಂಬ ಪ್ರೀತಿ ಮಾಡೋರನ್ನು ಯಾವತ್ತೂ ಕಳ್ಕೊಬೇಡಿ, ಕಳ್ಕೊಂಡು ಹುಡುಕಬೇಡಿ. ನಾ ಹೇಳಿರೋ ಸ್ಟೋರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.